ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮದು ಸಂಡೇ ಸ್ಪೆಷಲ್ ಮೀನೂಟ. ಈ ಸಂಡೇ ಸ್ಪೆಷಲ್ ಅನ್ನೋದು ಹಿಂದಿನ ಕಾಲದಿಂದಲೇ ಬಂದಿದೆ ಅಲ್ವಾ. ಅದೊಂದು ವಾಡಿಕೆ ಸಂಡೇ ಸ್ಪೆಷಲ್ ಅಂತ. ನಾವು ಡೈಲಿ ಅದು ಇದೆಲ್ಲ ತಿಂತೀವಿ, ಆದರೆ ಸಂಡೇ ಅಂದ ತಕ್ಷಣ ನಮಗೆ ಮೀನು ಚಿಕನ್ ನಾನ್ ವೆಜ್ ಆಗಿರೋರಿಗೆ ಮೀನು ಚಿಕನ್ ನೆನಪಾಗುತ್ತೆ. ಇನ್ನು ವೆಜ್ ಆಗಿರೋರಿಗೆ ಪಲಾವು, ಬೇರೆ ಪನ್ನೀರು ಈ ಥರ ನೆನಪಾಗುತ್ತೆ. ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಮೀನು ಮಾಡಿರೋದು, ಮೀನು ಸಾರು, ಆಮೇಲೆ ಮೀನು ಫ್ರೈ. ಇವಾಗ ಮೀನು ಬರಲಿಕ್ಕೆ ಶುರು ಆಗಿದ್ದಷ್ಟೇ, ನೋಡಿ ತಗೊಳ್ಬೇಕು. ಇನ್ನೊಂದು ತಿಂಗಳ ನಂತರ ಚೆನ್ನಾಗಿ ಒಳ್ಳೊಳ್ಳೆ ಮೀನು ಕಡಿಮೆ ಬೆಲೆಗೆ ಸಿಗುತ್ತೆ. ಇದು ನೋಡಿ ಕಲ್ಲೂರು ಅಂತ ಹೇಳ್ತೀವಿ. ಇದು ಸ್ವಲ್ಪ ಬಣ್ಣ ಇರುವ ಕಲ್ಲೂರು. ಇದು ಕೆಜಿ 350 ರೂಪಾಯಿ ಇದೆ. ಇದು ಮಂಗಳೂರಲ್ಲಿ ಸಿಗುವ ಬಿಳಿ ಕಲ್ಲೂರಲ್ಲ. ಬಿಳಿ ಕಲ್ಲೂರು ಇದಕ್ಕಿಂತ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇದಕ್ಕೆ ಸಣ್ಣ ಸ್ವೀಟ್ ಇದೆ. ಹಾಗೆ ನಾವು ಮಾಮೂಲಿ ಫ್ರೈ ಮಾಡುವಾಗೆಲ್ಲ ನಾನು ಇವತ್ತು ಫ್ರೈ ಮಾಡಿದ್ದು ಮಾಮೂಲಿ ಮಸಾಲೆಯನ್ನೆಲ್ಲ ಹಾಕಿ ಆಮೇಲೆ ರವೆ ಫ್ರೈ ಮಾಡಿದ್ದು. ಈ ರವೆ ಫ್ರೈ ಊಟಕ್ಕೆ ಅಂತಲ್ಲ, ನಮಗೆ ಹೀಗೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮೊದಲು ನಾವು ಎಣ್ಣೆ ಬಿಸಿಯಾದಾಗ ಹಾಕಿ ಆನಂತರ ಮೀಡಿಯಮಲ್ಲೇ ಒಂದು 10 ನಿಮಿಷ ಒಂದು ಕಡೆ ಬೇಯಬೇಕು. ಮತ್ತು ಅದನ್ನು ತಿರುಗಿಸಿ ಹಾಕುವಾಗ ಫುಲ್ ಫ್ಲೇಮಲ್ಲಿಟ್ಟು ಮತ್ತೆ ಸ್ವಲ್ಪ ಮೀಡಿಯಮ್ಮಲ್ಲಿ ಇನ್ನೊಂದು ಕಡೆ ಬೇಯಬೇಕು. ಆವಾಗ ನಮ್ಮ ಮೀನು ರೆಡಿ ಆಗುತ್ತೆ. ನನಗೆ ಮೀನು ಬೇಕೇ ಬೇಕು ಅಂತ ಇಲ್ಲ, ಆದರೆ ಇದ್ದರೆ ಚೆನ್ನಾಗಿ ತಿಂತೀನಿ ನಾನು. ಮೀನು ಬೇಕು, ಚಿಕನ್ ಬೇಕು, ಅದು ಬೇಕು, ಇದು ಬೇಕು ಹಾಗೆಲ್ಲ ಇಲ್ಲ. ಯಾವ ಅಡುಗೆ ಆದರೂ ನಾನು ಊಟ ಮಾಡ್ತೀನಿ, ಬರೀ ಉಪ್ಪಿನಕಾಯಿ ಆದರೂ ಊಟ ಮಾಡ್ತೀನಿ. ಹಾಗೆ ಇವತ್ತು ಮನೇಲಿ ಎಲ್ಲರೂ ಇದ್ದಾರಲ್ವ, ಹಾಗೆ ಸಂಡೇ ಸ್ಪೆಷಲ್ ಅಂತ ಇವತ್ತು ಮೀನು ಮಾಡಿರೋದು. ಯಾಕೋ ಇತ್ತೀಚೆಗಿಂದ ನಮಗೆ ಚಿಕನ್ ಕೂಡ ಅಷ್ಟು ಇಷ್ಟ ಆಗ್ತಾಯಿಲ್ಲ. ಹಾಗೆ ಕ್ರ್ಯಾಬ್ ಸಾರು ಜೊತೆ ಮೀನು ಫ್ರೈ ಮಾಡಿದ್ದು, ಜೊತೆಗೆ ಉಪ್ಪಿನಕಾಯಿ. ನನಗೆ ಏನೇ ಅಡುಗೆ ಇರಲಿ ಉಪ್ಪಿನಕಾಯಿ ನನಗೆ ಬಹಳ ಮುಖ್ಯ. ಉಪ್ಪಿನಕಾಯಿ ಇದ್ರೇ ನನಗೆ ಊಟ ಸೇರೋದು. ಹಾಗೆ ನಮ್ಮ ಇವತ್ತಿನ ಸಂಡೇ ಸ್ಪೆಷಲ್ ಇದಾಗಿತ್ತು ಮೀನು. ಈಗ ತಗೊಳ್ಳೋರು ನೋಡಿ ತಗೊಳ್ಳಿ. ಕೆಲವು ಫ್ರೋಝನ್ ಮೀನು ಕೂಡ ಬಂದಿರುತ್ತೆ. ಇನ್ನೊಂದು ತಿಂಗಳಾದಮೇಲೆ ಒಳ್ಳೊಳ್ಳೆ ಫ್ರೆಶ್ ಮೀನು ಬರುತ್ತೆ. ಇವಾಗ 1 ತಿಂಗಳ ತನಕ ಗೊತ್ತಿರೋರು ಮಾತ್ರ ಮೀನು ತಂದು ಮಾಡಿ. ಯಾಕೆಂದರೆ ಫ್ರೋಝನ್ ಮೀನು ಅಂದರೆ 5-6 ತಿಂಗಳಿಗೆ ಹಿಂದೆ, 2 ವರ್ಷಕ್ಕೆ ಹಿಂದಿಂದೆಲ್ಲ ಅವರು ಐಸಲ್ಲಿ ದಾಸ್ತಾನು ಮಾಡಿರೋದನ್ನು ಪಾರ್ಸಲ್ ಮಾಡಿ ಕಳಿಸ್ತಾರೆ. ಅದಕ್ಕೆ ಹೇಳೋದು ಫ್ರೋಝನ್ ಮೀನು. ಅದು ಐಸಲ್ಲಿ ಇಟ್ಟಿಟ್ಟು ಟೇಸ್ಟ್ ಇರೋದಿಲ್ಲ, ಆರೋಗ್ಯಕ್ಕೂ ಕೆಟ್ಟದಲ್ವ. ನಮಗೆಲ್ಲ ಗೊತ್ತಾಗುತ್ತೆ, ನಾವೆಲ್ಲ ಸಮುದ್ರ ತೀರದ ಮಕ್ಕಳಲ್ವ, ನಾವು ಸಮುದ್ರದ ಮಕ್ಕಳಂತಲೇ ಹೇಳ್ಬೋದು, ಕರಾವಳಿಯ ಮಕ್ಕಳಲ್ವ. ಹಾಗೆ ನಮಗೆಲ್ಲ ಗೊತ್ತಾಗುತ್ತೆ. ಇದನ್ನೆಲ್ಲ ಮನೆಯಲ್ಲೆಲ್ಲರೂ ಮಾಡಿ ನೋಡಿ. ಹಾಗೆ ಆಯಿಲ್ ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸ್ಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ. ಎಲ್ಲರ ಸಪೋರ್ಟ್ ಕೂಡ ನನಗೆ ಬೇಕು. ನೀವೆಲ್ಲ ನನ್ನ ಚಾನಲ್ ಹೆಚ್ಚೆಚ್ಚಾಗಿ ನೋಡಿ. ನಾನು ಒಳ್ಳೆ ಅಡುಗೆ ವಿಡಿಯೋ ಎಲ್ಲ ಹಾಕಿದ್ದೀನಿ, ಯಾಕೋ ಯಾರೂ ನೋಡ್ತಾ ಇಲ್ಲ. ಎಲ್ಲರೂ ನೋಡಿ ಪ್ರೋತ್ಸಾಹ ಕೊಡಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.